ವಿಜಯಪುರ ಜಿಲ್ಲೆ ಪ್ರಸಿದ್ಧ ಆಂಜನೇಯ ಸ್ವಾಮಿ ಸನ್ನಿಧಾನಗಳಲ್ಲಿ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನಲ್ಲಿ ಬರುವಂತಹ ಕೋರವಾರವೂ ಒಂದಾಗಿದೆ. ಲಂಕಾ ವಿಜಯದ ನಂತರ ಮರಳಿ ಹೋಗುವಾಗ ರಾಮ, ಸೀತೆ, ಲಕ್ಷ್ಮಣ, ಹನುಮಂತರು ಇಲ್ಲಿ ತಂಗಿದ್ದರೆಂದು ಪ್ರತೀತಿ. ಇಲ್ಲಿನ ಆಂಜನೇಯ ಸ್ವಾಮಿ ಅಥವಾ ಪ್ರಾಣದೇವರು ಕೋರವಾರೇಶನೆಂದೇ ಪ್ರಸಿದ್ಧಿ ಪಡೆದಾತನು. ಕೋರವಾರವು ಈ ಹಿಂದೆ ಕೋಕಿಲಾಪುರ ಎಂದು ಕರೆಯಲಾಗುತ್ತಿತ್ತು. ತದನಂತರ ಅದು ಕೋರವಾರವೆಂದು ಕರೆಯುವ ರೂಢಿಯಾಯಿತೆಂದು ಹೇಳುತ್ತಾರೆ. ಶಾಸನದಲ್ಲಿ ಸಂತೆಯ ಕೊರವೂರು ಎಂದು ಹೇಳಲಾಗಿದೆ. ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಾದ ಸೋದೆಯ ವಾದಿರಾಜ ಯತಿಗಳು ಉತ್ತರ ಸಂಚಾರ ಸಮಯದಲ್ಲಿ ಈ ಕೋರವಾರ ಗ್ರಾಮಕ್ಕೆ ಬರುತ್ತಾರೆ. ಅವರು ಇಲ್ಲಿರುವ ಸಂದರ್ಭದಲ್ಲಿ ಕೋರವಾರೇಶನು ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಊರ ಹೊರಗಿನ ದಿಬ್ಬದಲ್ಲಿರುವುದಾಗಿ ಕೋರವಾರ ಯಜ್ಞವೇದಿಕೆಯಲ್ಲಿ ತನ್ನನ್ನು ಪ್ರತಿಷ್ಠಾಪನೆ ಮಾಡುವಂತೆ ಗರ್ಭಗುಡಿ ಕಟ್ಟಡಕ್ಕೆ ಕೃಷ್ಣಾ ನದಿಯ ಸೆಲೆಯಿರುವ ದೇವಿಕುಂಡ ನೀರನ್ನು ಬಳಸಬೇಕೆಂದು ಆಜ್ಞಾಪಿಸಲಾಯಿತು. ವಾದಿರಾಜರು ಅದರಂತೆ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಪ್ರತಿ ವರ್ಷ ಯುಗಾದಿಯ ಪಾಡ್ಯದಿಂದ 15 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ರಾಮನವಮಿ ಮರುದಿನ ಅದ್ದೂರಿಯಾಗಿ ರಥೋತ್ಸವ ಜರುಗುತ್ತದೆ.